ಜಯಶ್ರೀ, ಭಾರತೀಯ ಸಂಸ್ಕೃತಿ ಅನೇಕ ಸಂಪ್ರದಾಯಗಳಿದೆ. ಆ ನಿಟ್ಟಿನಲ್ಲಿ ನಮ್ಮ ಒಂದು ಆಚಾರ ವಿಚಾರಗಳನ್ನು ನಮ್ಮ ಮುಂದಿನ ಪೀಳಿಗೆ ಕೊಂಡೊಯ್ಯೋ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಕಲ್ಚರಲ್ ಎಥ್ನಿಕ್ ಡೇ ಕಾರ್ಯಕ್ರಮವನ್ನು ಮಾಡ್ತಾ ಬಂದ ನಿಟ್ಟಿನಲ್ಲಿ 60ಕ್ಕೂ ಹೆಚ್ಚು ದೇಶೀಯ ಆಟಗಳನ್ನ ಮಕ್ಕಳಿಗೆ ತಿಳಿಸೋ ಮೂಲಕ ಮತ್ತು ನಮ್ಮ ಅನೇಕ ಉಡುಗೆ ತೊಡುಗೆಗಳನ್ನು ನಡೆಸಿ ನಮ್ಮ ಸಂಪ್ರದಾಯಗಳನ್ನ ತಿಳಿಸಿ ಬೇರೆ ಬೇರೆ ದೇಶಗಳ ಬೇರೆ ಬೇರೆ ರಾಜ್ಯಗಳ ಒಂದು ಉಡುಗೆ ತೊಡುಗೆಗಳು ಮತ್ತು ಆಚಾರ ವಿಚಾರಗಳನ್ನ ತಿಳಿಸೋ ಜೊತೆಗೆ ಇನ್ನೊಂದು ನಾಡಿನಿಂದ ರಜೆ ಇದೆ. ಮಕ್ಕಳಿಗೆ ದೀಪಾವಳಿ ಹಬ್ಬದ ಬಗ್ಗೆ ನಾವು ನರಕ ಚತುರ್ಥಿ ಅಂದ್ರೇನು ಮತ್ತು ಬಲಿಪಾಡ್ಯಮಿ ಅಂದ್ರೇನು ಮತ್ತು ಲಕ್ಷ್ಮೀ ಪೂಜೆನ ಮಾಡ್ತಾರೆ, ಅದರ ಒಂದು ವಿಶೇಷತೆಯನ್ನು ಮಕ್ಕಳಿಗೆ ತಿಳಿಸಿ ಎಲ್ರಿಗೂ ಕೂಡ ಆ ಹಬ್ಬಗಳ ವಿಷಯ ತಿಳಿಸಿ ಮನೆಯಲ್ಲಿ ಒಂದು ಅರ್ಥಪೂರ್ಣವಾಗಿ ಹಬ್ಬವನ್ನು ಆಚರಿಸುವ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ದೀಪಾವಳಿಯ ಮುನ್ನಾ ದಿನ ಕಲ್ಚರಲ್ ಎಥ್ನಿಕ್ ಡೇ ಮತ್ತು ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸರ್. ಜೈ ಶ್ರೀ ಗುರುದೇವ್. ನನ್ನ ಹೆಸರು ಲಹರಿ. ಇವತ್ತು ನಮ್ಮ ಸ್ಕೂಲಲ್ಲಿ ಎಥ್ನಿಕ್ ಡೇ ಆಚರಿಸ್ತಿದ್ದಾರೆ. ಎಥ್ನಿಕ್ ಡೇ ಯಾಕೆ ಆಚರಿಸ್ತಾರೆ? ಎಲ್ಲ ಮಕ್ಕಳು ಅವರವರು ಸಂತೋಷವಾಗಿರಲಿ ಅಂತ ಆಚರಿಸ್ತಾರೆ. ಮತ್ತು ಎಥ್ನಿಕ್ ಡೇ ಅಂದರೆ ಲೈಕ್ ನಮ್ಮ ಕಲ್ಚರ್ನ ಅದು ಕಂಟಿನ್ಯೂ ಮಾಡಿಕೊಡುತ್ತೆ. ಆ್ಯಂಡ್ ಬೇರೆ ಬೇರೆ ದೇಶದ ಕಲ್ಚರು, ನಮ್ಮ ಕಲ್ಚರು ಆ್ಯಂಡ್ ವಿವಿಧ ಭಾಷೆ ಎಲ್ಲ ನಾವು ಎಲ್ಲ ಎಥ್ನಿಕ್ ಡೇಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಬೇರೆ ಬೇರೆ ಡ್ಯಾನ್ಸಸ್ ಇತ್ತು, ಎಷ್ಟೊಂದು ಜನ ಡ್ಯಾನ್ಸ್ ಆಡಿದ್ರು. ಎಲ್ಲರೂ ಖುಷಿಯಿಂದ ಕಲರ್ಫುಲ್ಲಾಗಿ ಕಾಣ್ತಾಯಿದ್ರು. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ರೆಡಿಯಾಗಿದ್ದರು. ಅದು ನೋಡೋಕ್ಕೆ ಒಂಥರ ಖುಷಿಯಾಗಿ ಅನಿಸುತ್ತೆ. ನಮ್ಮ ಶಾಲೆಯಲ್ಲಿ ಇವತ್ತು ಎಥ್ನಿಕ್ ಡೇ ಮಾಡಿದ್ದಾರೆ. ಅದಕ್ಕೆ ನಾನು ಚೆನ್ನಾಗಿ ಲೈಕ್ ರೆಡಿಯಾಗಿ ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಈ ಥರ ಸ್ಕೂಲ್ಸಲ್ಲೆಲ್ಲ ಅಷ್ಟೇ ಮಾಡೋಕ್ಕಾಗೋದು. ಒಂದು ಸರ್ತಿ ಸ್ಕೂಲ್ಸ್ ಕಾಲೇಜೆಲ್ಲ ಆದಮೇಲೆ ಈ ಥರ ಚಾನ್ಸ್ ಸಿಗೋಲ್ಲ ನಮಗೆ. ಏನೇ ಇದ್ದರೂ ಇದೊಂದು ಸ್ಕೂಲ್ ಮೆಮೊರಿ. ಸ್ಕೂಲಲ್ಲಿ ಎಂಜಾಯ್ ಮಾಡಿಕೊಂಡು ಇಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಎಲ್ಲ ಇದು ಮಾಡಿ ಗುಡ್ ರಿಸಲ್ಟ್ ಕೊಟ್ಟು ಹೋಗಬೇಕು ಅಂತಿದ್ದೀರಿ. ಮತ್ತು ಓವರಾಲ್ ಇವತ್ತು ಎಥ್ನಿಕ್ ಡೇ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಪೂಜೆ ಸ್ವಾಮೀಜಿಗಳು ಬಂದಿದ್ದರು. ನಮ್ಮ ಜೊತೆ ಒಂದೆರಡು ಡ್ಯಾನ್ಸ್ ನೋಡಿ ಪಟಾಕಿ ಎಲ್ಲ ಹೊಡೆದು ಹೋದರು.